ಫ್ರೆಂಡ್ಸ್, ಇವತ್ತು ನಡೆದಂಥ ಪಿ ಸಿ ಒಂದು ಕ್ವಶನ್ ಪೇಪರ್ನ ಒಂದು ಕೀ ಆನ್ಸರ್ನ ನಾನು ಇವತ್ತು ಹೇಳ್ತೀನಿ. 100% ಸತ್ಯ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಎಲ್ಲೋ ಒಂದು ತಪ್ಪಾದರೆ ಕ್ಷಮಿಸಿ. ಅಫಿಷಿಯಲ್ ಕೀ ಆನ್ಸರ್ ಬರೋವರೆಗೂ ಕಾಯಿರಿ. ಸೊ ಕೆಳಗಿನಲ್ಲಿ ಯಾವುದು ಸತ್ಯ ಅಂತಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ, ಭಾರತದ ರಾಷ್ಟ್ರಪತಿ ಅಧ್ಯಕ್ಷರಿಗೆ ಗವರ್ನರ್ನನ್ನು ತೆಗೆದುಹಾಕುವ ಅಧಿಕಾರವಿದೆ. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಎರವ ಬುಡಕಟ್ಟು ಜನಾಂಗ ಹೆಚ್ಚಾಗಿದೆ ಅಂತ ಕ್ವಶನ್ಗೆ ಆನ್ಸರ್ ಕೊಡಗು. ಆಪ್ಷನ್ ಸಿ ಸರಿಯಾದ ಉತ್ತರ. ಭಾರತದ ಸಂಸತ್ತು ಯಾವುದನ್ನು ಒಳಗೊಂಡಿದೆ? ಆಪ್ಷನ್ ಎ ಸರಿಯಾದ ನಂತರ ಲೋಕಸಭೆ, ರಾಜ್ಯಸಭೆ, ಭಾರತದ ರಾಷ್ಟ್ರಪತಿ. ಸೊ ನಾವು 4ನೇ ಕ್ವಶನ್ ನೋಡೋದಾದರೆ, SR ಬೊಮ್ಮಾಯಿ VS ಯೂನಿಯನ್ ಆಫ್ ಇಂಡಿಯಾದ ಕೇಸು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ವ್ಯವಹರಿಸಿದ್ದು ಅಧ್ಯಕ್ಷರ ನಿಯಮ. ಭಾರತದ ಚುನಾವಣಾ ಆಯೋಗಕ್ಕೆ ಈ ಕೆಳಗಿನಲ್ಲಿ ಯಾವುದರ ಚುನಾವಣೆಯ ಸಂಬಂಧಿಸಿಲ್ಲ ಅಂತಿದೆ. ಪಂಚಾಯಿತಿ ಚುನಾವಣೆಗಳನ್ನು ಅಲ್ಲಿ ಇವರು ಮಾಡೋದಿಲ್ಲ, ಅಂದರೆ ಚುನಾವಣಾ ಆಯೋಗ ಮಾಡೋದಿಲ್ಲ. ಇದರಲ್ಲಿ ರಾಜ್ಯ ಚುನಾವಣಾ ಆಯೋಗ ಇದಕ್ಕೆ ಇದು ಮಾಡುವಂಥದ್ದು. ಈ ಕೆಳಗಿನಲ್ಲಿ ಒಕ್ಕೂಟದ ಕೇಂದ್ರ ಕಾರ್ಯಾಲಯ ಭಾಗವಲ್ಲ ಅಂತಿದೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ 7ನೇ ಕ್ವಶನ್ ನೋಡೋದಾದರೆ, ರಾಜ್ಯಸಭೆಯ ಅಧ್ಯಕ್ಷರು ಯಾರು? ಭಾರತದ ಉಪರಾಷ್ಟ್ರಪತಿ. ಭಾರತದ ಸಂವಿಧಾನ ಇದರಡಿ ತಿದ್ದುಪಡಿ ಮಾಡಬಹುದಂತಿದೆ. ಆರ್ಟಿಕಲ್ 368 ಏನಿದೆಯಲ್ಲ, ಇದರ ತಿದ್ದುಪಡಿ ಬಗ್ಗೆ ಹೇಳುವಂಥದ್ದು. ಆಪ್ಷನ್ಸ್ ಡಿ ಏನಿದೆ ಸರಿಯಾದದ್ದು. ಈ ಕೆಳಗಿನಲ್ಲಿ ಕರ್ನಾಟಕ ನದಿಯು ಪಶ್ಚಿಮಕ್ಕೆ ಹರಿಯುತ್ತದೆ. ಕಾಳಿ ನದಿ ಏನಿದೆಯಲ್ಲ, ಇದು ಪಶ್ಚಿಮಕ್ಕೆ ಹರಿಯುವಂಥದ್ದು. ಉಳಿಕೆಯಾದ ನದಿಗಳು ಹೇಮಾವತಿ, ತುಂಗಭದ್ರಾ, ಘಟಪ್ರಭಾ ಇವೆಲ್ಲವನ್ನು ಪೂರ್ವಕ್ಕೆ ಹರಿಯುವಂಥ ನದಿಗಳು. ಪಶ್ಚಿಮಕ್ಕೆ ಹರಿಯುವಂಥ ನದಿ ಆಗಿರುವಂಥದ್ದು ಕಾಳಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಕರ್ನಾಟಕದ ಮಾಹಿತಿ ಆಯೋಗ ಯಾವುದರಡಿ ಸ್ಥಾಪಿಸಲಾಗಿದೆ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಾಹಿತಿ ಹಕ್ಕು ಕಾಯ್ದೆ. ಸಾಮಾನ್ಯವಾಗಿ IPC ಎಂದು ಕರೆಯೋದು ಕಾನೂನು ಭಾಷೆಯಲ್ಲಿ ಏನೇನಲಾಗುತ್ತದೆ ಅಂತ. ಆಪ್ಷನ್ ಸಿ, ಇದಕ್ಕೆ ಇಂಡಿಯನ್ ಪೆನಾಲ್ ಕೋಡ್ ಅಂತ. ಈ ಕೆಳಗಿನಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಜಲಪ್ರಾಣಿ ಅಂತಿದೆ. ಗಂಗಾ ನದಿಯ ಡಾಲ್ಫಿನ್ಗಳು. ಸೊ 13ನೇ ಕ್ವಶನ್ ನೋಡೋದಾದರೆ, ಭಾರತದಲ್ಲಿ ಯಾವ ನೆರೆಯ ದೇಶವು ಭೂ ಬಂಧನ ಲಾಕ್ಡೌನ್ ಪ್ರದೇಶವಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಮ್ಯಾನ್ಮಾರ್. ಈ ಕೆಳಗಿನಲ್ಲಿ ಸಂವಿಧಾನಿಕ ಸಂಸ್ಥೆ ಅಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ. ಇದೊಂದು ಕಾನೂನು ನಿಯಮದಲ್ಲಿ ಸ್ಥಾಪಿಸುವಂಥದ್ದು. ಇದು ಸಂವಿಧಾನಿಕ ಸಂಸ್ಥೆ ಆಗಿರೋದ್ರಿಲ್ಲ. ಸಂಸತ್ತಿನ ಜಂಟಿ ಅಧಿವೇಶನ ಯಾರಿಂದ ಕರೆಯಲಾಗುತ್ತದೆ ಅಂತಿದೆ. ಇದಕ್ಕೆ ರಾಷ್ಟ್ರಾಧ್ಯಕ್ಷರು ಕರೀತಾರೆ, ಬಟ್ ಇದಕ್ಕೆ ಲೋಕಸಭೆ ಸ್ಪೀಕರ್ ಅವರು ಅಧ್ಯಕ್ಷರಾಗಿರ್ತಾರೆ. ಬಟ್ ಇಲ್ಲಿ ಕೇಳಿರುವಂಥ ಸಂಸತ್ತಿನ ಜಡ್ಜ್ ಯಾರು ಕರೀತಾರೆ ಅಂತಿದೆ. ಅದಕ್ಕೆ ರಾಷ್ಟ್ರಪತಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಇನ್ನು 16ನೇದು ನೋಡೋದಾದರೆ, ಕಸ್ಟಡಿ ಚಿತ್ರಹಿಂಸೆಯು ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಅಪರಾಧದ ಒಂದು ಸ್ವರೂಪ ಅಂತಿದೆ, ಅಥವಾ ರೂಪ ಅಂತ ಕರೀಬೋದು. ಆಪ್ಷನ್ ಎ ಸರಿಯಾದಂಥದ್ದು. ಸರ್ಕಾರಿ ಸಂಘಗಳು ಇವುಗಳಿಗೆ ಒಂದು ವಿಷಯವಾಗಿ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಮಾಡಲಾಗಿದೆ? ರಾಜ್ಯ ಪಟ್ಟಿ ಒಳಗಡೆ ಬರುತ್ತೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಈ ಕೆಳಗಿನಲ್ಲಿ ಯಾವ ಸ್ಥಳದಲ್ಲಿ ಕರ್ನಾಟಕ ಹೈಕೋರ್ಟ್ ಶಾಖೆ ಇದೆ ಅಂತಿದೆ? ಧಾರವಾಡದಲ್ಲಿದೆ. ಅದನ್ನು ಬಿಟ್ಟರೆ ಗುಲ್ಬರ್ಗ ಇವೆಲ್ಲ ಸಂಚಾರಿ ಪೀಠಗಳು ಅಂತ ಕರೀತಾರೆ. ಅದನ್ನು ಬಿಟ್ಟರೆ ಬ್ಯಾಂಗ್ಳೂರಲ್ಲಿ ಕಾಯಂ ಪೀಠ. ಈ 3 ಸ್ಥಳಗಳಲ್ಲಿ ಕರ್ನಾಟಕ, ಬ್ಯಾಂಗ್ಳೂರು, ಗುಲ್ಬರ್ಗ ಮತ್ತು ಧಾರವಾಡ. ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಧಾರವಾಡ ಇದೆ. ಹಾಗಾಗಿ ಆಪ್ಷನ್ ಬಿ ಧಾರವಾಡ ಸರಿಯಾದ ಉತ್ತರ. 19 ನೋಡಿದ, ಮನುಷ್ಯರ ರೋಗ ಹರಡುವ ಕೀಟಗಳು ಏನಂತ ಕರೀತಾರೆ? ವಾಹಕಗಳು ಅಥವಾ ವ್ಯಾಕ್ಟರ್ ಅಂತ ಇಂಗ್ಲೀಷ್ನಲ್ಲಿ ಕರೆಯುವಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. ಕೋವಿಡ್-19 ಡೆಲ್ಟಾ ಏನೆಂದು ಕರೆಯಲಾಗಿದೆ ಅಂತ. B1617.2 ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ. 20ನೇ ಕ್ವಶನ್ಗೆ, ಭಾರತದ ಮೊದಲ ಉಪ್ಪು ಕಾರ್ಖಾನೆ ಎಲ್ಲಿ ಸ್ಥಾಪನೆ ಆಗಿದೆ? ಭದ್ರಾವತಿಯಲ್ಲಿ ಸ್ಥಾಪನೆ ಆಗಿದೆ. ಅಂದಿನ ದಿವಂಗತರಾಗಿರುವಂಥ ಯಾರು ಸ್ವಯಂ ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡ್ತಾರೆ. ಸೊ ಭದ್ರಾವತಿ ಆಪ್ಷನ್ ಸಿ ರೈಟ್. ಟೋಕಿಯೋ ಒಲಿಂಪಿಕ್ಸ್ ಯಾರ ಸ್ವಿಮ್ಮಿಂಗ್ ಈಜು ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ರು? ಇವುಗಳಲ್ಲಿ ಎಲ್ಲವೂ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ. ಕರ್ನಾಟಕದ ಮೊದಲ ಬಾರಿಗೆ ವಿಸ್ಟ್ರೋಡೋಮ್ ಕೋಚ್ ಯಾವ ಮಾರ್ಗದಲ್ಲಿ ಚಲಾಯಿಸಿತು? 23ನೇ ಕ್ವಶನ್ಗೆ ಆನ್ಸರ್ ಡಿ, ಯಶವಂತಪುರ, ಮಂಗಳೂರು. ಬಜರಂಗ್ ಪೂನಿಯಾ ಅವರು ಡ್ಯಾಶ್ ಪದವನ್ನು ಡ್ಯಾಶ್ನಲ್ಲಿ ಟೋಕಿಯೋ ಒಲಿಂಪಿಕ್ಸ್ ಗೆದ್ದರು. ಕಂಚು ಕುಸ್ತಿ. ಬಿ ಸರಿಯಾದ ಉತ್ತರ. ಈ ಕೆಳಗಿನಲ್ಲಿ ಯಾರು ಕೃಷ್ಣಾ ನದಿಯ ಉಪನದಿ ಅಂತಿದೆ? ಭೀಮಾ ಕೃಷ್ಣಾ ನದಿಯ ಉಪನದಿ ಆಗಿರುವಂಥದ್ದು. ಫ್ಯಾರೆನ್ಹೀಟ್ ಮಾಪನದಲ್ಲಿ ನೀರು ಘನೀಕರಿಸಿಕೊಳ್ಳುವ ಬಿಂದು ಅಂತ ಇದೆ. ಇದಕ್ಕೆ ಫ್ರೀಸಿಂಗ್ ಪಾಯಿಂಟ್ ಅಂತ ಕರಿತೀವಿ. ಇದು 0 ಸೆಲ್ಸಿಯಸ್ ಇರುತ್ತೆ. ಆ್ಯಕ್ಚುಲಿ 3 ಅಂತ ರಾಂಗ್, 32 ಅಂತ ರಾಂಗ್ ಇದೆ. 0 ಸೆಲ್ಸಿಯಸ್ ಸರಿಯಾದ ಉತ್ತರ. ಮ್ಯಾಕಿಂಟೋಶ್ ಆಪರೇಟಿಂಗ್ ಸಿಸ್ಟಮ್ ಉತ್ಪನ್ನವಾಗಿದೆ. ಆ್ಯಪಲ್ನ ಒಂದು ಭಾಗ ಆಗಿರುವಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ. ಒಂದು ಈಟರ್
ಕ್ಲೈನ್ ಅನ್ನು 2 ಭಾಗಗಳಾಗಿ ಕತ್ತರಿಸಿ ಮತ್ತು ಹೀಟರ್ನಲ್ಲಿ ಕೇವಲ ಒಂದು ಭಾಗವನ್ನು ಬಳಸಿದರೆ ಉತ್ಪತ್ತಿಯಾಗುವ ಶಾಖವು ದ್ವಿಗುಣವಾಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ನಕ್ಸಲೀಯರು ಮತ್ತು ನಕ್ಸಲಿಸಂ ಎಂಬ ಪದವನ್ನು 1967ರಲ್ಲಿ ದಂಗೆಗಳು ನಡೆದ ನಕ್ಸಲ್ಬಾರಿ ಎಂಬ ಹಳ್ಳಿಯ ಹೆಸರಿನಿಂದ ಪಡೆಯಲಾಯಿತು. ನಕ್ಸಲ್ಬಾರಿ ಹಳ್ಳಿಯ ರಾಜ್ಯ ಇರುವುದು ಪಶ್ಚಿಮ ಬಂಗಾಳದಲ್ಲಿ ಇರುವಂಥದ್ದು. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಈ ಕೆಳಗಿನಲ್ಲಿ ಯಾವುದು ವಿದ್ಯುತ್ ನಿರೋಧಕ ಆಗಿದೆ? ವಜ್ರ ಒಂದು ವಿದ್ಯುತ್ ಅವಾಹಕ ಆಗಿರೋದ್ರಿಂದ ವಜ್ರ ಸರಿಯಾದ ಉತ್ತರ ಆಪ್ಷನ್ ಎ. ಯಾವ ಗ್ರಹವು ಯುನೇರಿಸ್ ಅವಳಿಜ ಅಂತ ಇದೆ? ಇದಕ್ಕೆ ನೆಪ್ಚೂನ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಬಿ. ಎಲ್ ನಿಯೋ ಒಂದು ಬೆಚ್ಚಗಿನ ಸಾಗರ ಪ್ರವಾಹ. ಆಪ್ಷನ್ ಬಿ ಸರಿಯಾದ ಉತ್ತರ. ಈ ಕೆಳಗಿನಲ್ಲಿ 33ನೇ ಕ್ವಶನ್ಗೆ ಬರೋದಾದರೆ ಈ ಕೆಳಗಿನಲ್ಲಿ ಯಾವುದು ಕೃತಕ ಮಳೆ? ಸಿಲ್ವರ್ ಅಯೋಡಿನ್ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ಒಟ್ಟು ಆಂತರಿಕ ಪ್ರತಿಫಲನ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಈ ಕೆಳಗಿನಲ್ಲಿ ಏಕೆ ತಪ್ಪಾದನ್ನು ಹುಡುಕಿ ಇವುಗಳನ್ನು ಎಲ್ಲವೂ ಅಲ್ಲ ಅಂತ ಇದೆ. ಸೊ ಎಲ್ಲವೂ ಸರಿಯಾಗಿರುವಂಥದ್ದು. ಇನ್ನು 36ನೇ ಕ್ವಶನ್ಗೆ ಬಂದರೆ 32 ಬಿಟ್ ವರ್ಕ್ ಕಂಪ್ಯೂಟರ್ ಒಂದು ಸಮಯದಲ್ಲಿ ಡ್ಯಾಶ್ ಬಿಟ್ಗಳನ್ನು ಪ್ರವೇಶಿಸಬಹುದು. 4 ಬಿಟ್ ಅಂತಿದೆ. ಸರಿಯಾದ ಉತ್ತರ ಆಪ್ಷನ್ ಎ. ಚಾಲುಕ್ಯ ಸಾಮ್ರಾಜ್ಯ ಕಾಲದಲ್ಲಿ ಪಟ್ಟದಕಲ್ಲು ದೇವಾಲಯಗಳು ಯಾರಿಂದ ಕಟ್ಟಲಾಗಿದೆ ಅಂತಿದೆ? ಯಾವ ಕಲ್ಲಿನಿಂದ ಕಟ್ಟಲಾಗಿದೆ ಅಂತಿದೆ? ಇದಕ್ಕೆ ಸರಿಯಾದ ಉತ್ತರ ಕೆಂಪು ಮರಳಿನ ಕಲ್ಲು. ಆಪ್ಷನ್ ಸಿ ಸರಿಯಾದ ಉತ್ತರ. ಸರಕು ಮತ್ತು ಸೇವಾ ತೆರಿಗೆ GST ಭಾರತ ಯಾವ ಸಂಸ್ಥೆಯು ನಿರ್ಧರಿಸುತ್ತೆ ಅಂತಿದೆ? GST ಮಂಡಳಿ. ಇದಕ್ಕೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಸದಸ್ಯರಾಗಿರ್ತಾರೆ, ನಿಮ್ಗೆ ಗೊತ್ತಿರುವಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. ಸುಂದರ್ ಪಿಚಾಯ್ ಇವರು ನನಗೆ ಸಂಬಂಧಿಸ್ತಾರೆ ಅಂತಿದೆ. ಯಾವ ಕಂಪನಿಯೊಂದಿಗೆ ಸಂಬಂಧಿಸ್ತಾರೆ ಅಂತಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಇವರು ಗೂಗಲ್ನ CEO ಆಗಿರುವಂಥವರು. ಈ ಕೆಳಗಿನ ಯಾವುದು ಸಸ್ತನಿ ಅಂತಿದೆ? ಇದು ವೇಲ್ ತಿಮಿಂಗಲ್, ಇದೊಂದು ಸಸ್ತನಿ. 41ನೇ ಉತ್ತರ ಇಲ್ಲಿ ಯಾವುದು ನಿಜ? ಬೌದ್ಧ ಧರ್ಮ ಸ್ಥಾಪಕ ಗೌತಮ್ ಬುದ್ಧ. ಹೌದು ಸರಿಯಾಗಿದೆ. ಇದಕ್ಕೆ ಆಪ್ಷನ್ಗೆ ಸರಿಯಾದ ಉತ್ತರ. ಇನ್ನು 42ನೇ ಕ್ವಶನ್ ಬಂದರೆ ಮರದ ಆಯಸ್ಸು ಪತ್ತೆ ಮಾಡೋದು ನಿಖರವಾಗಿ ಯಾವುದರಿಂದ ನಿರ್ಧರಿಸಬಹುದು? ಕಾಂಡದಲ್ಲಿ ಉಗುರುಗಳ ಸಂಖ್ಯೆಯನ್ನು ಎಣಿಸುವುದು. ಆಪ್ಷನ್ ಬಿ ಸರಿಯಾದ ಉತ್ತರ. ಕರ್ನಾಟಕ ರಾಜ್ಯ ಲಾಂಛನದ ಪಕ್ಷಿ ಯಾವುದು? ಗಂಡಬೇರುಂಡ. ಆಪ್ಷನ್ ಬಿ ಸರಿಯಾದ ಉತ್ತರ. ಮಲ್ಪೆ ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಮೀನುಗಾರಿಕೆ ಬಂದರು. ಆಪ್ಷನ್ ಎ ಸರಿಯಾದ ಉತ್ತರ. ಭಾರತದಲ್ಲಿ ಸೆಣಬು ಕೃಷಿಯ ಈ ಕೆಳಗಿನ ಯಾವ ನದಿಯ ಡೆಲ್ಟಾ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದೆ? ಗಂಗಾ ನದಿ. ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು 46ನೇ ಕ್ವಶನ್, ಸೌರವ್ಯೂಹದಲ್ಲಿ ಇರುವ ಕ್ಷರಪಥದ ನಕ್ಷತ್ರ ಪುಂಜ ಮಿಲ್ಕಿ ವೇಯ ಆಕಾರ ಏನು ಅಂತಿದೆ? ಸುರುಳಿ ಆಕಾರ ಅಥವಾ ಅಂಡಾಕಾರ. ಸೊ ಆ್ಯಕ್ಚುಲಿ ಇದು ಕನ್ಫರ್ಮಲ್ಲಿದೆ ಇಲ್ಲ. ಸೊ ಸುರುಳಿ ಆಕಾರ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅಫಿಷಿಯಲ್ ಕೀ ಆನ್ಸರ್ ಬಂದಾಗ ಇದನ್ನು ನೋಡ್ಕೊಳ್ಳಿ. ಭಾರತೀಯ ಕರಾವಳಿ ಪಡೆಯ ಕೋಸ್ಟಲ್ ಗಾರ್ಡ್ ಅಕಾಡೆಮಿ ಎಲ್ಲಿ ಸ್ಥಾಪಿಸಲಾಗಿದೆ ಅಂತಿದೆ? ಇದಕ್ಕೆ ಸರಿಯಾದ ಉತ್ತರ ಮಂಗಳೂರು. ಇನ್ನು 48ನೇ ಕ್ವಶನ್ಗೆ ಬರೋದಾದರೆ ಈ ಕೆಳಗಿನ ಯಾವ ಪಡೆಗಳು ಭಾರತ ಚೀನಾ ಗಡಿಯನ್ನು ರಕ್ಷಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತಿದೆ? ITBP. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಅಂಬಾರಿ ಸ್ವಪ್ನ ಶ್ರೇಣಿಯು ಇದನ್ನು ಸೂಚಿಸುತ್ತದೆ. KSRTC ಸಮೃದ್ಧ ಬಸ್ ಸೇವೆಯಾಗಿದೆ. ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. ಈ ಕೆಳಗಿನ ಯಾವ ಮತ್ತು ಕೊಡುಗೆಗಾಗಿ ಶಾಂತಿ ಸ್ವರೂಪ ಭಟ್ನಾವ್ ಬಹುಮಾನ ಪ್ರಶಸ್ತಿ ನೀಡಲಾಗುತ್ತದೆ ಅಂತಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜ್ಞಾನ. ಭಾರತದಲ್ಲಿ ಹಣಕಾಸು ನೀತಿಯನ್ನು ಇವರಿಂದ ರೂಪಿಸಲಾಗುತ್ತದಂತೆ? ಹಣಕಾಸು ಮಂತ್ರಿಮಂಡಲದಿಂದ ರೂಪಿಸಲಾಗುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಭಾರತ ರಾಷ್ಟ್ರಪತಿಯ ಜೋರಾರ್ಪಣೆ ವಿಧಾನಸಭೆ ಯಾವ ರಾಷ್ಟ್ರದಿಂದ ಅಳವಡಿಸಿಕೊಳ್ಳಲಾಗಿದೆ ಅಂತಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ USA. ವೈಫೈ ಉಪಯೋಗಿಸುವುದು ರೇಡಿಯೋ ಅಲೆಗಳು. ಆಪ್ಷನ್ ಬಿ ಸರಿಯಾದ ಉತ್ತರ. ರಾಮನ್ ಸಂಶೋಧನೆ ಎಲ್ಲಿದೆ? ಬ್ಯಾಂಗ್ಳೂರಲ್ಲಿರುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು 55ನೇದು ಗಾಂಜಾ ಇದರ ಉತ್ಪತ್ತಿ ಆಗಿದೆ? ಗಾಂಜಾ ಸಸ್ಯ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಈ ಕೆಳಗಿನಲ್ಲಿ ಯಾರು ಯಾವುದರ ಸಂಸತ್ ಸದಸ್ಯರಾಗಿದೆ? ಸಂಸತ್ತಿನ 2 ಸದಸ್ಯರು ಭಾಗವಹಿಸ್ಬೋದು. ಅಟಾರ್ನಿ ಜನರಲ್ ಅವರು ಸಂಸತ್ತಿನ ಸದಸ್ಯರಲ್ಲದಿದ್ದರೂ ಕೂಡ ಭಾಗವಹಿಸ್ಬೋದು, ಆದರೆ ಮತ ಚಲಾಯಿಸುವ ಹಕ್ಕಿರೋದಿಲ್ಲ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ವೈಬೋ ಎಂಬುದು ಸಾಮಾಜಿಕ ಮಾಧ್ಯಮ ವೇದಿಕೆಯಾಗಿದ್ದು ಇದು ಜನಪ್ರಿಯವಾಗಿ ಎಲ್ಲಿ ಬಳಸಲಾಗುತ್ತಿದೆ ಅಂತಿದೆ? ಇದಕ್ಕೆ ಸರಿಯಾದ ಉತ್ತರ ಚೈನಾ. ಪ್ರೊಫೆಸರ್ ಚೀಪ್ ವೇಗನ್ ಯಾವುದರಿಂದ ಅಳೆಯಲಾಗುತ್ತದೆ? MHz ಅಂತಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ರಷ್ಯಾ ದೇಶವು ಯಾವ ಹೆಸರಿಂದ ಭಾಗವಹಿಸಿತ್ತು? ROC ಇಂದ ಭಾಗವಹಿಸಿತ್ತು. ಆಪ್ಷನ್ ಎ ಸರಿಯಾದ ಉತ್ತರ. GDP ಪೂರ್ಣ ರೂಪ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಆಪ್ಷನ್ ಬಿ ಸರಿಯಾದ ಉತ್ತರ. ಈ ಕೆಳಗಿನಲ್ಲಿ ಯಾವುದು ಗ್ರ್ಯಾಂಡ್ ಸ್ಲಮ್ ಅಲ್ಲ ಅಂತ ಇದೆ? ಡೇವಿಡ್ ಕ್ಲಬ್ ಸರಿಯಾದ ಉತ್ತರ ಆಪ್ಷನ್ ಸಿ. ಸುನಾಮಿಗಳು ಇದರಿಂದ ಉಂಟಾಗುತ್ತವೆ? ಚಂಡಮಾರುತದಿಂದ ಉಂಟಾಗುತ್ತವೆ ಅಥವಾ ಭೂಕಂಪಗಳಿಂದ ಉಂಟಾಗುತ್ತವೆ? ಸೊ ಸರಿಯಾದ ಉತ್ತರ ನನಗನ್ಸಿದ್ದು ಭೂಕಂಪಗಳಿಂದ.
ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಥವಾ ಬಿ, ಮೇ ಬಿ ಕನ್ಫರ್ಮ್ ಇಲ್ಲ, ನೀವು ಕೀ ಆನ್ಸರ್ ಬರೋಕ್ಕಾದರೆ ಒಳ್ಳೆಯದು. ಇನ್ನು 63ನೇದು ನೀಲಗಿರಿ ಬೆಟ್ಟ ಅತಿ ಎತ್ತರದ ಶಿಖರ ಆನೆಮುಂಡೆ, ಆಪ್ಷನ್ ಸಿ ಸರಿಯಾದದ್ದು. 6ನೇ ಈ ಕೆಳಗಿನ ಯಾವುದರ ವಿಧ ಅಂತ ಇದೆ, ಬಾರಲೋಹ, ಆಪ್ಷನ್ ಬಿ ಸರಿಯಾದ ಉತ್ತರ. ಲಿಂಗನಮಕ್ಕಿ ಜಲಾಶಯ ಡ್ಯಾಮ್ ನದಿಯ ಮೇಲ್ ಕಟ್ಟಲಾಗಿದೆ ಅಂತಿದೆ, ಶರಾವತಿ ನದಿ, ಆಪ್ಷನ್ ಸಿ ಸರಿಯಾದ ಉತ್ತರ. ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 365. ದೊಡ್ಡ ಸಂಖ್ಯೆಯು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ 6 ಬಹುಶಃ 15ರಿಂದ ಶೇಷವಾಗಿ ಪಡೆಯುತ್ತದೆ. ಸಂಖ್ಯೆ ಯಾವುದು? 270, ಆಪ್ಷನ್ ಎ ಸರಿಯಾದ ಉತ್ತರ. ಆರ್ ಕೆ ಲಕ್ಷ್ಮಣ್ಣವರು ಕಾರ್ಟೂನ್ ವ್ಯಂಗ್ಯ ಚಿತ್ರಕಾರರು, ಆಪ್ಷನ್ ಸಿ ಸರಿಯಾದದ್ದು. ಆಯತದ ಉದ್ದ ಮತ್ತು ಅಗಲ ವ್ಯತ್ಯಾಸ 23. ಇದರಿಂದ ಪರಿಧಿಯು 206 ಆಗಿದ್ದರೆ ವಿಸ್ತೀರ್ಣವು ಆಪ್ಷನ್ ಎ 2520. ಎರಡು ಸಂಖ್ಯೆಗಳ ನಡುವಿನ ಅನುಪಾತ 3:4 ಮತ್ತು ಅವುಗಳ ಮೊತ್ತ 420 ಸಿಂಕ ಸಂಖ್ಯೆಯನ್ನು ಹುಡುಕಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 180. 3 ಬಾರಿ ನೈಸರ್ಗಿಕ ಸಂಖ್ಯೆಯು 4 ಪಟ್ಟು ಕಡಿಮೆಯಾಗಿ 55 ಸಂಖ್ಯೆಗಳು ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಒಂದು ತರಗತಿಯಲ್ಲಿ ABC, ಇದು ನೋಡ್ಕೊಳ್ಳಿ, 71ನೇ ಕ್ವಶನ್. ಸೊ ಸರಿಯಾದ ಉತ್ತರ 60. ನಿಲ್ಲುಗಡೆಗಳನ್ನು ಹೊರತುಪಡಿಸಿ ಬಸ್ಸಿನ ವೇಗ 54 ಕಿಲೋಮೀಟರ್ ಗಂಟೆಗೆ ನಿಲ್ಲುಗಡೆಗಳನ್ನು ಒಳಪಡಿಸಿದೆ. 45 ಕಿಲೋಮೀಟರ್ ಪ್ರತಿ ಗಂಟೆ. 1 ಗಂಟೆಗೆ ಎಷ್ಟು ನಿಮಿಷ ಬಸ್ ಕಾಲ ನಿಲ್ಲುತ್ತದೆ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ 10, ಆಪ್ಷನ್ ಸಿ ಸರಿಯಾದದ್ದು. ಇನ್ನು RX - 3Y = 11 ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ, ಇದನ್ನು ಕಂಡುಹಿಡಿದಾಗ 4 ಬರುತ್ತೆ, ಆಪ್ಷನ್ ಬಿ ಸರಿಯಾದದ್ದು. ಎರಡು ಸಂಖ್ಯೆಗಳು 2:3 ಅನುಪಾತದಲ್ಲಿ ಅವುಗಳ LCM 40 ಆದರೆ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದಾನೆ, 40 ಸರಿಯಾದದ್ದು. ಸೊ ಆಪ್ಷನ್ ಡಿ ಸರಿಯಾದದ್ದು. 75ನೇ ಕ್ವಶನ್ ನೋಡೋದಾದರೆ, ಒಬ್ಬ ವ್ಯಕ್ತಿಯು ಪ್ರಸ್ತುತ ವಯಸ್ಸು ತಾಯಿಯ ವಯಸ್ಸಿನ 2/5 8 ವರ್ಷಗಳ ನಂತರ ಅವನ ತಾಯಿ ಅರ್ಧ ವಯಸ್ಸಿನೊಳಗಿರ್ತಾಳೆ. ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದರೆ 40 ಸರಿಯಾದದ್ದು, ಆಪ್ಷನ್ ಸಿ ಸರಿಯಾದದ್ದು. ಒಬ್ಬ ಮನುಷ್ಯನ ಹತ್ತಿರ ಕೆಲವು ಕೋಳಿಗಳು ಮತ್ತು ಹಸುಗಳಿವೆ. ತಲೆಗಳ ಸಂಖ್ಯೆ 48 ಆಗಿದ್ದರೆ ಪಾದಗಳ ಸಂಖ್ಯೆ 140 ಸಮನಾಗಿವೆ. ಕೋಳಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದೇನೆ, ಆಪ್ಷನ್ ಬಿ 26 ಸರಿಯಾದ ಉತ್ತರ. NSO ಗ್ರೂಪ್ನ ಅಭಿವೃದ್ಧಿಪಡಿಸಿದ ಪೆಗಾಸಸ್ ಸ್ಪೈವೇರ್ ಯಾವ ದೇಶದ್ದು ಅಂತ ಇದೆ. ಇದಕ್ಕೆ ಸರಿಯಾದದ್ದು ಇಸ್ರೇಲ್, ಆಪ್ಷನ್ ಬಿ ಸರಿಯಾದ ಉತ್ತರ. ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಆಟವನ್ನು 2020ರಲ್ಲಿ ಒಡಿಶಾ ಉದ್ಘಾಟಿಸಲಾಯಿತು. ಯಾವ ರಾಜ್ಯ 2ನೇ ಆವೃತ್ತಿ ಆಯೋಜಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ಇನ್ನು 79ನೇದು ನೋಡ್ಕೊಳ್ಳಿ, ಇದಕ್ಕೆ ಸರಿಯಾದ ಉತ್ತರ 11. ಎ ಮತ್ತು ಬಿ ಎರಡು ಕೊಳವೆ ಪೈಪ್ಗಳು ಕ್ರಮವಾಗಿ 12 ಮತ್ತು 24 ನಿಮಿಷಗಳಲ್ಲಿ ತೊಟ್ಟಿ ಬ್ಯಾಂಕನ್ನು ತುಂಬಬಲ್ಲದು. ಎರಡೂ ಕೊಳವೆಗಳು ಒಟ್ಟಿಗೆ ತೆರೆದರೆ ತೊಟ್ಟಿ ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 8 ನಿಮಿಷಗಳು. 12 ಗಂಟೆಗಳಲ್ಲಿ ಎಷ್ಟು ಸೆಕೆಂಡ್ಗಳಿವೆ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 43,200. ಇನ್ನು 82ನೇ ಕ್ವಶನ್ಗೆ ಬಂದರೆ 5-6 ಸಂಖ್ಯೆಗಳಿಗೆ ಪ್ರವೃತ್ತಿಗೆ 2 ಅಂಕೆಗಳು 3 ಅಂಕೆಗಳ ರಚಿಸ್ತದೆ ಅಂತಿದೆ. ಸರಿಯಾದ ಉತ್ತರ ಆ ನಂತರ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನೋಡ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆ, ಸೊ ಜಾಯ್ನ್ ಆಗಿ. ಇನ್ನು 83 ಬಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದೆ. ಇದನ್ನು ವ್ಯತ್ಯಾಸ ಕಂಡುಹಿಡಿಯೋದು, ಇದರಲ್ಲಿ ನಿಮ್ಗೆ ವಿಶೇಷವಾಗಿಲ್ಲ, ಸೊ ನೀವು ಅದನ್ನು ನೋಡ್ಕೊಳ್ಳಿ. ಅನುಕ್ರಮವಾಗಿ ಪೂರ್ಣಗೊಳಿಸಿ ಅಂತಿದೆ. 70, 49, 343 ಇದೆ. ಸೊ ನೆಕ್ಸ್ಟ್ ಬರುವಂಥದ್ದೇ ಆಪ್ಷನ್ ಎ 2401. ಇನ್ನು ಇವು ಕ್ರಮ ವಿಕಲ್ಪ ಮಾಡ್ಕೊಳ್ಳೋದಾದರೆ ಆಪ್ಷನ್ ಎ ಸರಿಯಾದಂಥದ್ದು. 85ನೇದ್ದು ಸಮದ್ವಿಬಾಹು ತ್ರಿಕೋನ ಪರಿಧಿ 50 ಸೆಂಟಿಮೀಟರ್, ಬೇಸ್ 18 ಸೆಂಟಿಮೀಟರ್ ಆಗಿದ್ದರೆ ಸಮಾನ ಬದಿಗಳ ಉದ್ದವು ಕಂಡುಹಿಡಿಯಿರಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 16 ಸೆಂಟಿಮೀಟರ್. ಯಾರು ಸಹಕಾರ ಕೋಆಪರೇಷನ್ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಅಂತ ಇದೆ. ಇದು ಸರಿಯಾದ ಉತ್ತರ ಅಮಿತ್ ಶಾ, ಆಪ್ಷನ್ ಎ ಸರಿಯಾದದ್ದು. ಇನ್ನು 88ನೇದು ಬಂದರೆ ಡಿಪ್ ಕೋವಿನ್ ಎಂದರೇನು ಅಂತಿದೆ. ಕೋವಿಡ್ ಪ್ರತಿಕಾರ ಪತ್ತೆ ಕಿಟ್, ಆಪ್ಷನ್ ಬಿ ಸರಿಯಾದದ್ದು. ಇನ್ನು 89ನೇದು ಬಂದರೆ 1948-49ರಲ್ಲಿ ರಚಿಸಲಾದ JVP ಸಮಿತಿಯ ಈ ಕೆಳಗಿನಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಿದೆ. ಭಾಷಾ ಆಧಾರದ ಮೇಲೆ ಹೊಸ ರಾಜ್ಯಗಳ ರಚನೆ, ಆಪ್ಷನ್ ಬಿ ಸರಿಯಾದದ್ದು. ಲಕ್ನೋದಲ್ಲಿ 1857ರ ದಂಗೆ ನಾಯಕರು ಯಾರು ಅಂತ ಕೇಳಿದೆ. ಬೇಗಂ ಅಜ್ರತ್ ಮಹಲ್, ಆಪ್ಷನ್ ಡಿ ಸರಿಯಾದದ್ದು. ಆಫ್ರಿಕಾ ಅತಿ ಎತ್ತರದ ಕಿಲಿಮಂಜಾರೋ ಪರ್ವತವು ಯಾವ ದೇಶದಲ್ಲಿದೆ. ತಾಂಜಾನಿಯಾ, ಆಪ್ಷನ್ ಬಿ ಸರಿಯಾದ ಉತ್ತರ.
ಇನ್ನು 92ನೇದು ನೋಡೋದಾದರೆ ಯಾವ ರೋಗವನ್ನು ಆ್ಯಡ್ಸನ್ ರೋಗ ಎಂದು ಕರೆಯುತ್ತಾರೆ ಅಂತಿದೆ. ಲೇಪನ್ ಕುಷ್ಠರೋಗಕ್ಕೆ ಆಪ್ಷನ್ ಬಿ ಸರಿಯಾದದ್ದು. ಜನವರಿ 26ನೇ ಜನವರಿ 1950ರಂದು ಭಾರತ ಸಂವಿಧಾನ ಜಾರಿಗೆ ಬಂದಾಗ ಭಾರತ ಸಂವಿಧಾನ ಸ್ಥಿತಿ ಹೇಗಿತ್ತು? ಸಾರ್ವಭೌಮ, ಪ್ರಜಾಪ್ರಭುತ್ವ, ಗಣರಾಜ್ಯ. ಆಪ್ಷನ್ ಸಿ ಸರಿಯಾದ ಉತ್ತರ. ಕೀಜಾಡಿ ಉತ್ಪನ್ನದ ಸಮಯದಲ್ಲಿ ಕಂಡುಬಂದ ವಸಾಹತುಗಳು ಸಂಬಂಧಿಸಿದ್ದು. ಆಪ್ಷನ್ ಎ ಸಂಗಮ್ ಅವಧಿ. ಹಾವು ದೋಣಿ ಸ್ಪರ್ಧೆಗಳು ಈ ಕೆಳಗಿನ ಯಾವ ಹಬ್ಬಗಳಿಗೆ ಸಂಬಂಧಿಸಿದೆ ಅಂತಿದೆ. ಓಣಂ. ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು 96ನೇ ಕ್ವಶನ್ಗೆ ಬರೋದಾದರೆ ಯಕ್ಷಗಾನ ಒಂದು ರೂಪ ವಿಧವಾಗಿದೆ ಅಂತಿದೆ. ತೆಂಕು ತಿಟ್ಟು. ಇದು ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ನೋಡೋದಾದರೆ ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ಅಂತಿದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1336 AD. ಆಪ್ಷನ್ ಸಿ ಸರಿಯಾದ ಉತ್ತರ. ರಿಟ್ಗಳನ್ನು ನೀಡುವ ಹೈಕೋರ್ಟ್ನ ಅಧಿಕಾರ ಈ ಕೆಳಗಿನ ಯಾವ ಲೇಖನದ ಅಡಿ ಬರುತ್ತದೆ ಅಂತಿದೆ. 226. ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು 99 ನೋಡ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿ ಯಾವುದಕ್ಕೆ ಕನಿಷ್ಠ ವಯಸ್ಸು ಅಂತಿದೆ. 25 ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹ ಆಗಿರುವಂಥದ್ದು. ಸೊ 25 ಸರಿಯಾದ ಉತ್ತರ. ಈ ಕೆಳಗಿನ ಕರ್ನಾಟಕದಲ್ಲಿ ನಡೆಯುವ ಎಮ್ಮೆ ಓಟದ ಸ್ಪರ್ಧೆ ಯಾವುದು ಅಂತ ಕೇಳಿದರೆ ಕಂಬಳ. ಆಪ್ಷನ್ ಬಿ ಸರಿಯಾದ ಉತ್ತರ. ಇವಿಷ್ಟು ಇಂದಿನ ಕಾನ್ಸ್ಟೇಬಲ್ ಅಂದರೆ 24/10/2021ರಲ್ಲಿ ನಡೆದಂಥ ಕಾನ್ಸ್ಟೇಬಲ್ನ ಒಂದು ಕ್ವಶನ್ ಪೇಪರ್ನ ಕೀ ಆನ್ಸರ್ಗಳು. ಎಲ್ಲೋ ಒಂದು ಕಡೆ ಒಂದೊಂದು ತಪ್ಪಾಗಿದ್ದರೆ ಸೊ ದಯವಿಟ್ಟು ಕ್ಷಮಿಸಿ. ಅದನ್ನು ಇಲಾಖೆ ಕೀ ಆನ್ಸರ್ ಬಿಡೋವರೆಗೂ ನಾವು ಕನ್ಫರ್ಮ್ ಮಾಡೋದಕ್ಕಾಗಲ್ಲ. ಸೊ ನಾವು ನಮ್ಗೆ ಅನಿಸಿದ ಮಟ್ಟಿಗೆ ಒಂದು 80ಇಂದ 90% ನಮ್ಮ ಸರಿ ಇದೆ ಅಂದ್ಕೊಂಡಿದ್ದೀವಿ. ಸೊ ಏನಾದರೂ ನಿಮಗೆ ತಪ್ಕೊಂಡು ಬಂದಲ್ಲಿ ಕಾಮೆಂಟಲ್ಲಿ ತಿಳಿಸಿ. ಧನ್ಯವಾದ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ಗಳನ್ನು ನೋಡಿ. ಧನ್ಯವಾದ. ಥ್ಯಾಂಕ್ ಯು.